ಬಾಗಲಕೋಟೆ ಜಿಲ್ಲೆ ಮುಧೋಳ ತಾಲೂಕಿನ ರನ್ನಬೆಳಗಲಿ ಅಕ್ಟೋಬರ್ 29ರಂದು ಇಲ್ಲಿ ನಡೆದಿದ್ದು ಕೇವಲ ಚುನಾವಣೆ ಅಷ್ಟೇ ಅಲ್ಲ, ಒಂದು ರೀತಿಯ ರಣಾಂಗಣ. ಪಿಕೆಪಿಎಸ್ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ನಾಮಪತ್ರ ಸಲ್ಲಿಕೆ ಮತ್ತು ಅದೇ ದಿನ ಮತದಾನ ಫಲಿತಾಂಶವಿತ್ತು. ಒಟ್ಟು 13 ಸದಸ್ಯ ಬಲದ ಈ ಪಿಕೆಪಿಎಸ್ನಲ್ಲಿ ತೀವ್ರ ಹಣಾಹಣಿ ಏರ್ಪಟ್ಟಿತ್ತು. ಆರಂಭದಲ್ಲಿ 6 ಜನ ಕಾಂಗ್ರೆಸ್ ಬೆಂಬಲಿತರು ಮತ್ತು 6 ಜನ ಬಿಜೆಪಿ ಬೆಂಬಲಿತರು ಇದ್ದರೆ ಓರ್ವ ಸದಸ್ಯ ತಟಸ್ಥ ಅಖಾಡದಲ್ಲಿದ್ದರು. ಆದರೆ ಇಲ್ಲಿ ನಡೆದಿದ್ದು ರಾಜಕೀಯದ ಆಪರೇಷನ್ ಕಮಲ ಪ್ರಯೋಗ. ಮೂಲಗಳ ಪ್ರಕಾರ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳಾದ ಜಗದೀಶ್ ಮಾಳಗಿ ಮತ್ತು ಹರಳಯ್ಯ ಅವರನ್ನು ಬಿಜೆಪಿಯವರು ಆಪರೇಷನ್ ಮೂಲಕ ತಮ್ಮತ್ತ ಸೆಳೆದಿದ್ದರು ಎನ್ನಲಾಗಿದೆ. ಈ ಆಪರೇಷನ್ ಕಹಿ ಪರಿಣಾಮ ನೀಡಿದ್ದು ಮಾತ್ರ ಚುನಾವಣಾ ಕಚೇರಿ ಮುಂಭಾಗ. ಕಾಂಗ್ರೆಸ್ನಿಂದ ಬಿಜೆಪಿಗೆ ವಾಲಿದ ಈ ಇಬ್ಬರು ಸದಸ್ಯರು ಮತದಾನ ಮಾಡಲು ಪಿಕೆಪಿಎಸ್ ಕಚೇರಿ ಒಳಗೆ ಪ್ರವೇಶಿಸಲು ಬಂದಾಗ ಇದನ್ನು ತಡೆಯಲು ಕಾಂಗ್ರೆಸ್ ಕಾರ್ಯಕರ್ತರು ಯತ್ನಿಸಿದರು. ಪರಿಣಾಮ ಸ್ಥಳದಲ್ಲಿ ಕ್ಷಣ ಮಾತ್ರದಲ್ಲಿ ತೀವ್ರ ಮಾರಾಮಾರಿ ಶುರುವಾಯಿತು. ಬಿಜೆಪಿ ಮತ್ತು ಕಾಂಗ್ರೆಸ್ ಕಾರ್ಯಕರ್ತರು ಪರಸ್ಪರ ಕೈ ಮಿಲಾಯಿಸಿ ಹೊಡೆದಾಡಿಕೊಂಡರು. ಕೈಗಳಿಂದ ಹೊಡೆದಾಟ ಶುರುವಾಗಿದ್ದು ಕೊನೆಗೆ ಕಟ್ಟಿಗೆ ಕೋಲುಗಳೊಂದಿಗೆ ಬಡಿದಾಡಿಕೊಳ್ಳುವ ಮಟ್ಟಕ್ಕೆ ತಲುಪಿತು. ಈ ಜಟಾಪಟಿಯಲ್ಲಿ ಕಾರ್ಯಕರ್ತರ ಬಟ್ಟೆಗಳು ಕೂಡ ಹರಿದು ಹೋಗಿದ್ದು ಎನ್ನಲಾಗಿದೆ. ಪಿಕೆಪಿಎಸ್ ಕಚೇರಿ ಮುಂದೆಯೇ ನಡೆದ ಈ ಮಾರಾಮಾರಿಯ ದೃಶ್ಯಾವಳಿಗಳು ಇದೀಗ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿವೆ. ಪರಿಸ್ಥಿತಿ ಕೈಮೀರುತ್ತಿದ್ದಂತೆ ಸ್ಥಳದಲ್ಲಿ ನಿಯೋಜನೆಗೊಂಡಿದ್ದ ಮುಧೋಳ ಪೊಲೀಸರು ಉದ್ರಿಕ್ತ ಕಾರ್ಯಕರ್ತರನ್ನು ನಿಯಂತ್ರಿಸಲು ಹರಸಾಹಸ ಪಡಬೇಕಾಯಿತು. ಪರಿಸ್ಥಿತಿ ತಹಬಂದಿಗೆ ತರಲು ಪೊಲೀಸರು ಅಂತಿಮವಾಗಿ ಲಘು ಲಾಠಿ ಪ್ರಹಾರ ಮಾಡಿ ಗುಂಪನ್ನು ಚದುರಿಸಿದರು. ಈ ಗಲಾಟೆ ಮತ್ತು ಉದ್ವಿಗ್ನ ಪರಿಸ್ಥಿತಿಯ ಹಿನ್ನೆಲೆಯಲ್ಲಿ ಪಿಕೆಪಿಎಸ್ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನದ ಚುನಾವಣೆಯನ್ನು ಸದ್ಯಕ್ಕೆ ಮುಂದೂಡಲಾಗಿದೆ. ಪ್ರಜಾಪ್ರಭುತ್ವದ ಚುನಾವಣಾ ಪ್ರಕ್ರಿಯೆಯಲ್ಲಿ ನಡೆದ ಈ ಹಿಂಸಾಚಾರವು ಆತಂಕ ಮೂಡಿಸಿದೆ. ಒಟ್ಟಿನಲ್ಲಿ ರನ್ನಬೆಳಗಲಿಯ ಪಿಕೆಪಿಎಸ್ ಚುನಾವಣೆ ಘಟನೆ ರಾಜಕೀಯ ತಿಕ್ಕಾಟದ ಭೀಕರತೆಗೆ ಸಾಕ್ಷಿಯಾಗಿದೆ. ಬ್ಯೂರೋ ರಿಪೋರ್ಟ್, ಬಾದಾಮಿ ಟಿವಿ, ಮುಧೋಳ.